ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ರವೆ ಹಾಗೆ 1 ಕಪ್ ಮೊಸರನ್ನ ಉಪಯೋಗಿಸ್ಕೊಂಡು ಈಸಿಯಾಗಿರ್ತಕ್ಕಂಥ ಬ್ರೇಕ್ಫಾಸ್ಟು ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಲೋಟ ರವೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದೇ ಲೋಟದಲ್ಲಿ 1 ಲೋಟ ಮೊಸರು, ಫ್ರೆಶ್ ಆಗಿರ್ತಕ್ಕಂಥ ಮೊಸರು, ಒಂದು ಅರ್ಧ ಸ್ಪೂನಷ್ಟು ತುರಿದಿರ್ತಕ್ಕಂಥ ಶುಂಠಿ, ಹಾಗೆಯೇ ಒಂದು ಅರ್ಧ ಸ್ಪೂನು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥದ್ದು, ಮತ್ತು 1 ಸ್ಪೂನ್ 1/4 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಒಂದು ಸ್ವಲ್ಪನೂ ಕೂಡ ಗಂಟಾಗದೇ ಇರೋ ಥರ. ನಾನು ಏನು ಪ್ರಮಾಣ ಹೇಳಿದ್ದೀನಿ ಅದೇ ಅಳತೆನಲ್ಲಿ ಹಾಕ್ಕೊಳ್ಳೋದ್ರಿಂದ ಈ ಥರ ನೀಟಾಗಿ ಬರುತ್ತೆ. 1 ಕಪ್ ಮೊಸರಿಗೆ 1 ಕಪ್ ರವೆನೇ ಹಾಕ್ಕೊಳ್ಬೇಕು. ಇಲ್ಲ ನೀವು 2 ಕಪ್ ಹಾಕ್ಕೊಳ್ಳೋದಾದರೆ 2 ಕಪ್ಪೇ ಹಾಕ್ಕೋಬೇಕು. ಆ ಥರ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ನೀಟಾಗಿ ಕಲಿಸ್ಲಿಕ್ಕೆ ಬರುತ್ತೆ. ಕಲಸಾದ್ಮೇಲೆ ಇದನ್ನು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ರವೆ ಸ್ವಲ್ಪ ಅಳ್ಳುತ್ತೆ, ಹಾಗಾಗಿ ಅಷ್ಟರಲ್ಲಿ ನೋಡಿ ಇದು ಸ್ಟೀಮಿಗೆ ಅಂತ ಅಂದ್ಬಿಟ್ಟು ನಾನು ನೀರನ್ನ ಇಟ್ಕೊಂಡಿದ್ದೀನಿ. ಇದು ನೋಡಿ ಹಿಟ್ಟು ಕೂಡ ಗಟ್ಟಿಯಾಗಿದೆ, ಸ್ವಲ್ಪ ಅಳ್ಳಿದೆ. ಒಂದು 10 ನಿಮಿಷ ಬಿಟ್ಟರೆ ಈ ಥರ ಗಟ್ಟಿಯಾಗುತ್ತೆ, ರವೆ ಅಳ್ಳುತ್ತಲ್ಲ. ಹಾಗಾಗಿ ಇವಾಗ ಇದಕ್ಕೆ 1-2 ಸ್ಪೂನಷ್ಟು ಹೆಚ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈನೋ ನೋಡಿ 1 ಪ್ಯಾಕೆಟ್ ಫುಲ್ ಉಪಯೋಗಿಸ್ಕೊಳ್ತಿದ್ದೀನಿ. ಸ್ವಲ್ಪ ಇರುತ್ತೆ ಒಂದು ಪ್ಯಾಕೆಟಲ್ಲಿ, ಒಂದು ಅರ್ಧ ಸ್ಪೂನಷ್ಟು ಇರುತ್ತೆ ಅಷ್ಟೇ. ಅದಕ್ಕೆ 1-2 ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಉಪಯೋಗಿಸ್ಕೊಳ್ಳಿ. ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಲಸುವಾಗ ಒಂದೇ ಕಡೆ ಆಗುತ್ತೆ. ಅದು ಹಿಟ್ಟಿಗೆಲ್ಲ ಮಿಕ್ಸ್ ಆಗಬೇಕು ಅಂದರೆ ಈ ಥರ ನೀರು ಸೇರಿಸ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆಯೇ 1-2 ಸ್ಪೂನಷ್ಟು ಮನೆಯಲ್ಲಿ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಆ ಎಣ್ಣೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮತ್ತೊಂದು ಸಲ ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಹಿಟ್ಟು ಕೂಡ ಗಟ್ಟಿಯಾಗಿದೆ. ಇದಕ್ಕೆ ನೀವು ಇವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಹಾಕ್ಕೊಳ್ಬೋದು. ಅಂದರೆ ಒಂದು 4-5 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲ ಮೊಸರನ್ನು ಬೇಕಾದರೆ ಹಾಕ್ಕೋಬೋದು ಮತ್ತೊಂದು ಬಾರಿ, ಇಲ್ಲ ನೀರನ್ನಾದ್ರೂ ಕೂಡ ಸೇರಿಸ್ಕೊಳ್ಬೋದು. ನೋಡಿ ಹಿಟ್ಟು ಈ ಹದಕ್ಕೆ ಬರಬೇಕು, ನೋಡ್ತೀರಲ್ಲ, ಇಷ್ಟು ಹದಕ್ಕೆ ಬರೋ ತನಕ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಇದು ಹಿಟ್ಟು ರೆಡಿಯಾಗಿದೆ. ಇವಾಗ ಒಂದು ಮೌಲ್ಡ್ ಅಂದರೆ ಕೇಕ್ ಮೌಲ್ಡ್ ಆದರೂ ಸರಿ, ಅಥವಾ ಏನೂ ಇಲ್ಲ ಅಂತಂದರೆ ತಟ್ಟೆನಾದರೂ ಇಡ್ಬೋದು. ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಮೌಲ್ಡಲ್ಲಾದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅದು ಬೇಯೋದಕ್ಕೆ. ಊಟದ ತಟ್ಟೆಲೆಲ್ಲ ಇಟ್ಟರೆ ಒಂದು 5-6 ನಿಮಿಷದಲ್ಲೆಲ್ಲ ಬೇಗ ಬೆಂದುಬಿಡುತ್ತೆ. ಅಂದರೆ ತಿಕ್ನೆಸ್ ಕಡಿಮೆ ಬರುತ್ತಲ್ಲ, ಹಾಗಾಗಿ ಇದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಹಾಗಾಗಿ ಇದು ಒಂದು 20 ನಿಮಿಷ, 15-20 ನಿಮಿಷ ಬೇಕಾಗುತ್ತೆ ಇದು ಬೇಯಲಿಕ್ಕೆ. ತುಪ್ಪನೆಲ್ಲ ಸವರ್ಕೊಂಡಾದ್ಮೇಲೆ ನಾನು ಇದಕ್ಕೆ ಏನು ರವೆ ಮಿಶ್ರಣ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಇದಕ್ಕೆ ಬೇಕಂದರೆ ನೀವು ಚಿಲ್ಲಿ ಫ್ಲೆಕ್ಸ್ನೂ ಕೂಡ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಲರ್ ಕಾಣಿಸುತ್ತೆ ನಿಮಗೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈ ಸ್ಟೀಮ್ಗೆ ಇಟ್ಟಿರ್ತಕ್ಕಂಥ ನೀರು ಕೂಡ ಬಿಸಿಯಾಗಿದೆ. ಇವಾಗ ಇದಕ್ಕೆ ಏನು ನಾನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 15-20 ನಿಮಿಷ ಬೇಯಿಸ್ಕೊಂಡ್ವಿ ಅಂತ ಅಂದರೆ ನಮಗೆ ರವೆಯಲ್ಲಿ ಮಾಡಿರ್ತಕ್ಕಂಥ ಡೋಕ್ಲಾ ರೆಡಿ ಆಗುತ್ತೆ. ನೋಡಿ ಈ ಥರ ಒಂದು 15 ನಿಮಿಷ ಬಿಟ್ಟು ಒಂದು ಸಲ ಈ ಥರ ಚೆಕ್ ಮಾಡಿ, ಚಾಕುಗೆ ಏನು ಅಂಟ್ಕೊಂಡಿಲ್ಲ ಹಿಟ್ಟು ಅಂತ ಅಂದರೆ ರೆಡಿಯಾಗಿದೆ ಅಂತ ಹೇಳಿ. ಏನಾದರೂ ಸ್ವಲ್ಪ ಅಂಟುತ್ತೆ ಅಂತ ಅಂದರೆ ಇನ್ನೊಂದು 5 ನಿಮಿಷ ಬಿಟ್ಟು ನೀವು ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಥರ ತೆಗಿಬೋದು. ಹೊರಗಡೆ ತೆಗೆದಿಟ್ಟ ಮೇಲೆ ಒಂದು 5-10 ನಿಮಿಷ ಹಾಗೆ ಬಿಡಿ. ತಣ್ಣಗಾದ್ಮೇಲೆ ಚಾಕು ಸಹಾಯದಿಂದ ಸುತ್ತ ಲೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಈ ಥರ ತಟ್ಟೆಗೆ ಉಲ್ಟಾ ಇಟ್ಟರೆ ನೀಟಾಗಿ ಬರುತ್ತೆ. ಈ ಥರ ಒಂದು ಸ್ವಲ್ಪ ತಟ್ಟಿದ್ರೆ ಒಂದು ಸ್ವಲ್ಪ ಕೂಡ ಅಂಟಲ್ಲ ಪಾತ್ರೆಗೆ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಇವಾಗ ತೋರಿಸ್ತೀನಿ. ಅಂದರೆ ಪ್ರಮಾಣ ಕರೆಕ್ಟಾಗಿರಬೇಕು, ಅವಾಗಷ್ಟೇ ಸಾಫ್ಟಾಗಿ ಹಾಗೆ ಸ್ವಲ್ಪನೂ ಕೂಡ ಅಂಟದೆ ಆ ಥರ ಬರುತ್ತೆ. ನೀವು ಅಳತೆನಲ್ಲಿ ವ್ಯತ್ಯಾಸ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ಸು ಕೂಡ ಇರುತ್ತೆ. ಇವಾಗ ಅದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿನ. ಹಾಗೆಯೇ ಬಿಳಿ ಎಳ್ಳು, 1-2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಚಿಟಪಟ ಅನ್ನೋ ತನಕ ಹುರ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಿ ರುಚಿ ಚೆನ್ನಾಗಿ ಅನಿಸುತ್ತೆ. ಕೆಲವೊಬ್ಬರು ಹಾಗೆ ಮೇಲೆ ಉದುರಿಸ್ಕೊಳ್ತೀನಿ ಅಂತ ಅಂದರೆ ಹಾಗೇನೂ ಮಾಡ್ಬೋದು, ಬಟ್ ಈ ಥರ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಒಂದು 4-5 ಸ್ಪೂನಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೋಬೇಕು, ತುಂಬ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಈಗಾಗಲೇ ನಾವು ಡೋಕ್ಲಾಗೆ ಎಷ್ಟು ಬೇಕಷ್ಟು ಉಪ್ಪೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿರೋದ್ರಿಂದ ಇದಕ್ಕೆ ಮಾತ್ರ ಈ ಒಗ್ಗರಣೆ ಮಿಶ್ರಣಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ಒಂದು 8-10 ಕರಿಬೇವು ಎಲೆಗಳನ್ನೂ ಕೂಡ ಹಾಕ್ಕೊಂಡ್ರೆ ನಮಗೆ ಒಗ್ಗರಣೆ ರೆಡಿಯಾಗುತ್ತೆ. ಒಗ್ಗರಣೆ ರೆಡಿ ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ.
ಕಟ್ ಮಾಡಿ ಆದಮೇಲೆ ನಾವು ಆ ಒಗ್ಗರಣೆನ ಇದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಕಟ್ ಮಾಡ್ದೇ ಹಾಗೆ ಮಾಡ್ಕೊಂಡ್ವಿ ಅಂತ ಅಂದರೆ ಒಳಗಡೆ ಎಲ್ಲ ರಸ ತಗೊಳ್ಳಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಮಧ್ಯದಲ್ಲೂ ಕೂಡ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಅಂದರೆ ನಿಮ್ಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರದಲ್ಲಿ ನೀವು ಕಟ್ ಮಾಡಿಕೊಂಡು ಒಗ್ಗರಣೆ ಮಿಶ್ರಣನ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೋದು. ನಾನು ಮೊದಲಿಗೆ ಇಲ್ಲಿ 4 ಭಾಗ ಕಟ್ ಮಾಡಿ ತೋರಿಸ್ತಿದ್ದೀನಿ. ಇವಾಗ ಮತ್ತೆ ನಮಗೆ ತಿನ್ನಲಿಕ್ಕೆ ಯಾವ ಥರ ಸೈಜ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡಿಬಿಟ್ಟು ಆ ಒಗ್ಗರಣೆನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ಆ ಪೀಸಸ್ಗೂ ನೀಟಾಗಿ ಸಿಹಿ ಖಾರ ಎಲ್ಲ ಹಿಡಿಯುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಮೇಲೆ ಹಾಕಿದ್ರೆ ಮೇಲ್ಗಡೆ ಮಾತ್ರ ಲೇಯರಲ್ಲಿ ನಮಗೆ ಆ ಒಗ್ಗರಣೆದು ಫ್ಲೇವರ್ ಆಗಲಿ ಇದಾಗಲಿ ಸಿಗುತ್ತೆ, ಒಳಗಡೆ ಎಲ್ಲ ಅಷ್ಟು ಅಬ್ಸರ್ವ್ ಆಗಲ್ಲ. ಹಾಗಾಗಿ ಈ ಥರ ನೀಟಾಗಿ ಪೀಸಸ್ನ ಮಾಡಿಕೊಂಡು ಇದ್ರ ಮೇಲ್ಗಡೆ ನಾವು ಏನು ಒಗ್ಗರಣೆ ಮಾಡ್ಕೊಂಡಿದ್ವಿ ಅದನ್ನು ಕಟ್ ಮಾಡಿರ್ತೀವಿ ನೋಡಿ, ಅಲ್ಲಿಗೆ ನಾನು ನೀರಿನ ಅಂಶನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ಪೀಸಸ್ಗೂ ಅಬ್ಸರ್ವ್ ಆಗುತ್ತೆ. ತಿನ್ನುವಾಗ ನಮಗೆ ಎಳ್ಳಾಗ್ಬೋದು, ಹಸಿಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಟೇಸ್ಟ್ ಅಂತೂ ಸಖತ್ ಚೆನ್ನಾಗಿ ಅನಿಸುತ್ತೆ. ಎಳ್ಳೆಲ್ಲ ಫ್ರೈ ಆದಮೇಲೆ ನಮಗೆ ಬಾಯಿಗೆ ಹಾಗೆ ಸಿಗುತ್ತಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಮಕ್ಕಳು ಬಾಕ್ಸಿಗೆಲ್ಲ ಹಾಕ್ಲಿಕ್ಕಂತೂ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗ್ತಕ್ಕಂಥ ಈಸಿ ರೆಸಿಪಿ, ಮನೇಲಿ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ರೆಸಿಪಿನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.